ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಚಳಿಗಾಲಕ್ಕಂತಲೇ ಒಂದು ಸ್ಪೆಷಲ್ ಉಂಡೆ ಮಾಡೋದು ತೋರಿಸ್ತಾ ಇದ್ದೀನಿ. ಅದು ಶೇಂಗಾ, ಎಳ್ಳು, ಅಗಸೆ ಮತ್ತು ಅಂಟಿನಿಂದ ಹೇಗೆ ಮಾಡೋದು ಉಂಡೆ, ಪಾಕ ಮಾಡ್ಕೊಳ್ಳಿಲ್ದಂಗೆ ಹೇಗೆ ಉಂಡೆ ಮಾಡೋದು ಅಂತ ಹೇಳ್ತೀನಿ. ಇದಕ್ಕೆ ಬೇಕಾಗೋ ಸಾಮಾನುಗಳು: ಒಂದು ಬಟ್ಲು ನಾನು ಶೇಂಗಾ ಚೆನ್ನಾಗಿ ಹುರ್ಕೊಂಡು ಸಿಪ್ಪೆ ತಗೊಂಡಿದ್ದೀನಿ. ಮತ್ತು ಇದಕ್ಕೆ ಒಂದು ಕಾಲು ಭಾಗ ಎಳ್ಳು, ಒಂದು 2-3 ಸ್ಪೂನು ಅಗಸೆ ತೊಗೊಂಡಿದ್ದೀನಿ. ನೋಡಿ, ಫ್ಲೇಕ್ಸ್ ಸೀಡ್ಸ್ ಅಂತಿರಲ್ಲ, ಅಗಸೆನೂ ಹುರ್ಕೊಂಡಿದ್ದೀನಿ, ಎಳ್ಳು ಹುರ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು ಅಂಟು, ಇದು ಭಾಳನೇ ಮುಖ್ಯ. ಈಗ ಚಳಿಗಾಲಕ್ಕೆ ಯೂಶ್ವಲಿ ನಾರ್ತಲ್ಲೆಲ್ಲ ಗೋಂದ್ ಅಂತ ಕರೀತಾರೆ ಇದನ್ನು. ಅವರೆಲ್ಲ ಈ ಚಳಿಗಾಲದಲ್ಲಿ ಯೂಸ್ ಮಾಡ್ತಾರೆ. ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ. ಹುರ್ಕೊಂಡ್ಮೇಲೆ ಚೆನ್ನಾಗಿ ಇದನ್ನು ಪುಡಿ ಮಾಡ್ಕೊಂಡ್ಬಿಡ್ಬೇಕು. ಮತ್ತು ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ, ಒಂದು ಸ್ವಲ್ಪ ಬೆಲ್ಲ. ಈಗ ಈ ಉಂಡೆ ಹೇಗೆ ಮಾಡೋದು ಅಂತ ಹೇಳ್ತೀನಿ ನಾನು. ಅಂಟನ್ನ ನಾನು ತುಪ್ಪದಲ್ಲಿ ಚೆನ್ನಾಗಿ ಚೆನ್ನಾಗಿ ಕರ್ಕೋರಿ, ತುಂಬ ಹಾಕಿ ಕರಿಬೇಡಿ, ಸ್ವಲ್ಪ ಹಾಕಿ ಕರ್ಕೋರಿ. ಅದನ್ನೆಲ್ಲ ನಾನು ಮ್ಯಾಶ್ ಮಾಡ್ಕೊಂಡಿದ್ದೀನಿ, ಸಪ್ರೇಟ್ ಎತ್ತಿಟ್ಕೊಂಡ್ಬಿಡ್ತೀನಿ. ಈಗ ಒಂದು ಜಾರ್ ತೊಗೊಂಡಿದ್ದೀನಿ, ಮಿಕ್ಸರ್ ಜಾರು. ಇದಕ್ಕೆ ನಾನು ಏಲಕ್ಕಿನ ಪುಡಿ ಮಾಡ್ಕೊಂಡಿರೋದು ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಒಂದು ಅರ್ಧ ಶೇಂಗಾ ಹುರ್ಕೊಂಡಿರೋದು. ಖಂಡಿತ ಟ್ರೈ ಮಾಡಿ. ತುಪ್ಪ ಏನು ಜಾಸ್ತಿ ತುಪ್ಪನೇ ಯೂಸ್ ಮಾಡಿಲ್ಲ, ಡ್ರೈ ಫ್ರೂಟ್ಸ್ ಇಲ್ಲ, ನಮ್ಮ ಶೇಂಗಾದಲ್ಲೇ ಸಿಕ್ಕಾಪಟ್ಟೆ ಪ್ರೋಟೀನ್ ಇರುತ್ತೆ. ಅದನ್ನು ಹಾಕ್ತಾಯಿದ್ದೀನಿ ಅರ್ಧ ಬಟ್ಲು. ಮತ್ತು ಒಂದು ಅರ್ಧ ಬಟ್ಲು ಎಳ್ಳು ಮತ್ತು ನಾನು ಅಗಸೆ ಬೀಜನೇನು ಹುರ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ನೀವು ಸ್ವೀಟ್ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನೀವು ಇದನ್ನು ಮಾಡ್ಕೊರಿ. ಇದಕ್ಕೆ ನಾನು ಒಂದು ಸ್ವಲ್ಪ ಅರ್ಧ ಬೆಲ್ಲ ಹಾಕ್ತಾಯಿದ್ದೀನಿ. ನಮ್ಮದು ಬೆಲ್ಲ ತುಂಬ ಸ್ವೀಟ್ ಇದೆ ಅಂತ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ನೋಡಿಕೊಂಡು ಇದು ಮಾಡ್ಕೊರಿ. ಇದನ್ನು ನಾವು ಸ್ವಲ್ಪ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬಿಡೋಣ. ನೋಡಿ, ನಾನು ಸರಿ ಗ್ರೈಂಡ್ ಮಾಡ್ಕೊಂಬಿಟ್ಟಿದ್ದೀನಿ. ಬೆಲ್ಲ, ಎಳ್ಳು, ಅಗಸೆ, ಏಲಕ್ಕಿ ಪುಡಿ ಮತ್ತು ಶೇಂಗಾ ಹಾಕಿ ಇದನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ಇನ್ನೊಂದು ರೌಂಡ್ ಕೂಡ ನಾನು ಹಾಕ್ಕೊಂಬಿಡ್ತೀನಿ. ಆಯಿತಾ? ಮಿಕ್ಸರಲ್ಲೆಲ್ಲ ಬೆಲ್ಲ ಜೊತೆ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ, ಗ್ರೈಂಡ್ ಮಾಡ್ಕೊಂಬಿಟ್ಟಿದ್ದೀನಿ. ಬೆಲ್ಲದ ಪಾಕ ಮಾಡೋ ಅವಶ್ಯಕತೆ ಇಲ್ಲ, ಏನೂ ಇಲ್ಲ. ಈಸಿಯಾಗಿ ನೀವು ಮಿಕ್ಸರಲ್ಲೇ ಬೆಲ್ಲ ಜೊತೆಗೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬಿಡಿ. ಆದಷ್ಟು ಕೊಲ್ಲಾಪುರ ಬೆಲ್ಲ ಅಂತ ತೊಗೊಂಡು ಜಿಗಿಟಿರುತ್ತೆ, ಅದು ನಿಮಗೆ ಈಸಿ ಆಗುತ್ತೆ. ನೋಡಿ, ಇದಕ್ಕೆ ನಾನು ಅಂಟನೇನು ತುಪ್ಪದಲ್ಲಿ ಕರ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಕರ್ಕೋಬೇಕು ನೀವು. ಅಂಟು ಬಾಯಲ್ಲಿ ಕಚ ಅನಿಸುತ್ತೆ. ಇದನ್ನೆಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಈಗ ಖಂಡಿತ ಟ್ರೈ ಮಾಡಿ. ಚಳಿಗಾಲಕ್ಕೆ ಮಕ್ಕಳಾಗಲಿ ನೀವಾಗಲಿ ತಿನ್ಬೋದು. ಇದರಲ್ಲಿ ಏನು ತುಪ್ಪದ ಅಂಶ ಏನಿಲ್ಲ, ಡ್ರೈ ಫ್ರೂಟ್ಸ್ ಇಲ್ಲ ಜಾಸ್ತಿ. ಹೆಲ್ದಿಯಾಗಿ ಪ್ರೋಟೀನ್ ಇರೋವಂಥ ಶೇಂಗಾ, ಫೈಬರ್ ಇರೋವಂಥ ಅಗಸೆ, ಎಳ್ಳಲ್ಲಿ ಕ್ಯಾಲ್ಶಿಯಂ ತುಂಬ ಇರುತ್ತೆ. ಮತ್ತು ಈ ವಿಂಟರಲ್ಲಿ ಅಂಟು ಮಾತ್ರ ತುಂಬಾ ಒಳ್ಳೆಯದು. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಈಸಿಯಾಗಿ ಉಂಡೆ ಕಟ್ಕೊಬೋದು. ನಾವು ಏನು ಪಾಕ ಮಾಡಬೇಕು, ಏನು ಮಾಡಬೇಕನ್ನೋ ಅವಶ್ಯಕತೆಯೇ ಇಲ್ಲ. ನೋಡಿ, ನಾನೆಲ್ಲ ಮಾಡ್ಕೊಂಬಿಟ್ಟಿದ್ದೀನಿ. ಈಗ ನೋಡಿ, ನನಗೆ ಒಂದು ಉಂಡೆ ಕಟ್ಟು ತೋರಿಸ್ತೀನಿ. ನಿಮ್ಗೆ ಯಾವ ಸೈಜ್ ಬೇಕು ಅದು ಮಾಡ್ಕೊರಿ. ನೋಡಿ, ಈಸಿಯಾಗಿ ಉಂಡೆ ಬಂದುಬಿಡುತ್ತೆ. ಪಾಕ ಮಾಡ್ಬೇಕನ್ನೋ ಏನು ಅವಶ್ಯಕತೆಯೇ ಇಲ್ಲ. ನೋಡಿ, ಎಷ್ಟು ಚೆನ್ನಾಗಿ ಉಂಡೆ ಬಂದಿದೆ. ಇದೇ ರೀತಿ ನಾನು ಎಲ್ಲ ಉಂಡೆ ಮಾಡ್ಕೊಂಡ್ಬಿಡ್ತೀನಿ, ಆಮೇಲೆ ನಿಮಗೆ ತೋರಿಸ್ತೀನಿ. ಹೆಲ್ದಿಯಾದ ಶೇಂಗಾ, ಎಳ್ಳು ಮತ್ತು ಅಗಸೆ ಮತ್ತು ಅಂಟು ಇಂದ ಮಾಡಿರೋ ಒಂದು ಹೆಲ್ದಿ ಉಂಡೆ. ಖಂಡಿತ ಟ್ರೈ ಮಾಡಿ. ಇದರಲ್ಲಿ ನಾನು ಪಾಕ ಏನೂ ಹಾಕಿಲ್ಲ, ಡ್ರೈ ಫ್ರೂಟ್ಸು ಏನೂ ಅವಶ್ಯಕತೆ ಇಲ್ಲ, ಎಲ್ಲ ನ್ಯೂಟ್ರಿಯೆಂಟ್ಸ್ ಇದರಲ್ಲೇ ಇದೆ. ಖಂಡಿತ ಟ್ರೈ ಮಾಡಿ. ಯಾರಾದರೂ ಟ್ರೈ ಮಾಡಿದರೆ ಹೇಗಾಗಿದೆ ಅಂತ ಹೇಗೆ ಕಮೆಂಟ್ ಮಾಡಿ. ನೋಡಿ, ನಾನು ಇದನ್ನು ನಿಮ್ಗೆ ಮುರಿದು ತೋರಿಸ್ತೀನಿ. ನೋಡಿ, ಎಷ್ಟು ಚೆನ್ನಾಗಾಗಿದೆ. ನೋಡಿ, ಪಾಕ ಮಾಡಲಿಲ್ಲದಂಗೆ ಮಾಡಿರೋದು. ಖಂಡಿತ ಟ್ರೈ ಮಾಡಿ. ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.